ಪುರೋಹಿತ್ರೆ, ಮಂತ್ರ ಶುರು ಮಾಡಿ ಹೆಣ್ ಕರ್ಕೊಂಡ್ ಬನ್ನಿ. ನಡಿ. ನೋಡ್ದ್ಯಾ, ಮದ್ವೆ ಹೆಣ್ಣನ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ಅಷ್ಟ್ ಬೇಗ ಅವಸರ ಪಟ್ಟು ಇಂಥ ನಿರ್ಧಾರ ತಗೊಳಕ್ ಹೋಗಿದ್ದೆ. ಹೋಗಿ ಮೊಗ್ಗಿನ ಜಡೆ ತಗೊಂಡ್ ಬಾ. ಸರಿ. ಪುರೋಹಿತ್ರೆ, ಶುರು ಮಾಡಿ. ಆಯ್ತು ಸ್ವಾಮಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ. ನನಗಿಂತ ನಿಮ್ ಮಗ ನಿಮ್ ಸೊಸೆನೆ ನಿಮಗೆ ಹೆಚ್ಚಾಗೋದ್ರಲ್ಲ. ನನ್ ಮಾತ್ ಮೀರಿ ಮದ್ವೆ ಏನಾದ್ರೂ ನಡೀತು ಅಂದ್ರೆ ನಾನಿಲ್ಲಿ ಇರೋದಿಲ್ಲ. ನೀನ್ ಇಲ್ಲಿರೋದ್ ಬೇಡ, ಹೊರಡು. ನೋಡಿದ್ರ ನಮಗಿಲ್ಲಿ ಇಷ್ಟೇ ಮರ್ಯಾದೆ. ನಡೀರಿ ಹೋಗೋಣ. ಏನ್ ಚೇತನ ಇದು, ಈಗ್ಲೇ ಹೋಗೋಣ ಅಂತಿದ್ಯಲ್ಲ? ಮಧ್ಯಾಹ್ನದ ಅಡಿಗೆಗೆ ಚಿರೋಟಿ ಲಾಡು ಎಲ್ಲ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಹೊಟ್ಟೆ ಬಾಕ ನಡಿಯ ಹೋಗೋಣ. ಏ ಚೇತನ, ಇಷ್ಟು ಜನ ಹೇಳದ ಮೇಲೂ ನಿನ್ನ ಹಠ ಸಾಧಿಸ್ಬೇಕು ಅಂತಿದ್ರೆ ನೀನ್ ಇಲ್ಲಿರ್ಬೇಕಾಗಿಲ್ಲ, ಹೊಟ್ಟೋಗ್. ಅಯ್ಯೋ ಪಾಪಿ, ಎಲ್ಲ ನಿಂದಿದ್ದಾನೆ ಕಣೆ. ಏಯ್, ಏನ್ ಮಾತಾಡ್ತಾ ಇದ್ಯಾ ನೀನು? ಹೌದು ಕಣೆ. ನನ್ ತಮ್ಮ ಅಪ್ಪ ಅಮ್ಮ ನನ್ನ ಹೊರಗಡೆ ಹೋಗು ಅಂತ ಹೇಳೋಗ್ ಮಾಡ್ಬಿಟ್ಯಲ್ಲ. ನೀನ್ ಚೆನ್ನಾಗಿರ್ತೀಯಾ? ಖಂಡಿತ ಚೆನ್ನಾಗಿರಲ್ಲ, ಸರ್ವನಾಶ ಆಗೋಗ್ತೀಯಾ. ನಮ್ಮಪ್ಪ ಅಮ್ಮನಿಂದ ನನ್ನ ದೂರ ಮಾಡ್ಬಿಟ್ಯಲ್ಲ, ನೀನು ಸರಿಯಾಗಿ ಅನುಭವಿಸ್ತೀಯಾ. ಏನ್ ಹೇಳಿ ಅಂದ್ರೆ ಇದು ಮಾವ, ಏನ್ ನೋಡ್ಕೊಂಡು ಕೂತಿದ್ರಿ? ನಾನೇನ್ ಮಾಡ್ಲಿ ಮಾವ? ಏನ್ ಹೇಳಿ ಅಂದ್ರೆ ನೀವು ನಿಮ್ಮ ಹೆಂಡತಿಗೆ ಬಾಯಿಗೆ ಬಂದಾಗ ಶಾಪ ಹಾಕ್ತಿದ್ದಾಳೆ, ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ನಿಮಗೆ ಕೋಪನೆ ಬರಲ್ವಾ? ಅಲ್ಲ, ನೀವು ಗಂಡಸೇ ಅಲ್ವಾ? ಮಾವ, ಏನ್ ಹೇಳಿ ಅಂದ್ರೆ ನೀವು, ನಾನು ಹೋಗಿ ಮಾತಾಡಿದ್ರೆ ಅದು ಬೇರೆ ರೀತಿ ಆಗುತ್ತೆ. ನೀವು ಹೋಗಿ ದಬಾಯಿಸಿ. ನೀವು ನಿಜವಾಗ್ಲೂ ಗಂಡಸೇ ಆಗಿದ್ರೆ ಹೋಗಿ ದಬಾಯಿಸಿ ಹೇಳಿ ಅಂದ್ರೆ ಹೋಗಿ. ಏಯ್, ನಾನು ನೋಡ್ತಾನೆ ಇದ್ದೀನಿ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದೆಯಲ್ಲ. ಬಾರಯ್ಯ ಬಾ. ಇಷ್ಟೋ ತನಕ ಯಾರ ಹಿಂದೆ ಅಳಿತಿದ್ದೆ? 200 ಗ್ರಾಮ್ ಚಿನ್ನ ಹಾಕ್ತೀವಿ ಅಂತ ನೀವಿಬ್ರು ತಾನೇ ಮಾತು ಕೊಟ್ಟಿದ್ದು. ಈಗ ನಿನ್ ಹೆಂಡತಿಗೆ ಬೈದ್ರೆ ನಿನ್ ಕೋಪ ಉಕ್ಕು ಬರುತ್ತಾ? ಇಲ್ಲಿಗೆ ಬಂದು ಮಾತಾಡಕ್ಕೆ ನಿಂಗೆ ನಾಚಿಕೆ ಆಗಲ್ವೇನಯ್ಯ? ಕೊಟ್ಟು ಮಾತು ಉಳಿಸ್ಕೊಳ್ಳೋನು ನಿಜವಾದ ಗಂಡಸು. ನೀನು ಒಬ್ಬ ಗಂಡಸ. ಏನೇ ಅಂದೆ ನೀನು? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯನೋ? ನಿನ್ನ ಹುಟ್ಟಿಗೆ ಅನ್ಸ್ಬಿಡ್ತೀನಿ. ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯ? ಸುಮ್ನೆ ರೀ, ಏನೇ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಯ್ಯೋ, ಹಸೆಮೇಳೆ ಮೇಲೆ ಕೂತ್ಕೊಂಡು ಗಂಡು ಹೆಣ್ಣು ತಾಳಿ ಕಟ್ಟಕ್ಕೆ ಮುಂಚೆ ಎದ್ದೇಳ್ಬಾರ್ದಪ್ಪ. ಕೂತ್ಕೊಳ್ಳಿ. ಏ ಆಕಾಶ್, ಹೇಳೋ ಮೇಲೆ. ಬಿಗ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ಈ ಮದುವೆ ನಡೆಯೋದಿಲ್ಲ. ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೋತೀನಿ, ಕ್ಷಮಿಸಕ್ಕಾಗ್ದಿರೋಂಥ ದೊಡ್ಡ ತಪ್ಪು ನಡೆದು ಹೋಗಿದೆ. ಹಾಗಂತ ಹಸೆ ಮಣೆ ಮೇಲೆ ಕೂತಿರೋ ಗಂಡು ಹೆಣ್ಣನ್ನ ಏಳಿ ಅಂತ ಹೇಳ್ಬೋದಾ? ಅಂಥ ಒಂದ್ ಮಾತು ಹಿರಿಯರಾದ ನಿಮ್ ಬಾಯಿಂದ ಬರ್ಬೋದಾ? ಮಾಡಿರೋ ತಪ್ಪಿಗೆ ಬೇಕಾದಷ್ಟು ಪ್ರಾಯಶ್ಚಿತ್ತಗಳಿದೆ, ನೀವ್ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ. ಅದ್ಬಿಟ್ಟು ಒಂದ್ ಹೆಣ್ಣಿನ ಬಾಳನ್ನ ಹಾಳು ಮಾಡಬೇಡಿ.
ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ. ಸಾಕು ಸುಮ್ಮನೆ ರಮ್ಮ. ದೊಡ್ಡ ಮನಸ್ಸು ಇದೇ ರಾಗ ಆಗೋಯ್ತು ನಿಮ್ದು. ನನಗೆ ದೊಡ್ಡ ಮನಸ್ಸು ಇರೋದ್ರಿಂದಾನೇ ನಿಮ್ಮಿಂದ ಏನೇ ಸಮಸ್ಯೆ ಬಂದರೂ ಎಲ್ಲ ಸರಿ ಹೋಗುತ್ತೆ ಅಂತ ತಿಳ್ಕೊಂಡು ನನ್ನ ಮಗನ್ನ ನಾನು ಕಲ್ಯಾಣ ಮಂಟಪದವರೆಗೂ ನಾನು ಕರ್ಕೊಂಡು ಬಂದಿರೋದು. ನೀನೇ ನೋಡ್ತಾ ಇದೆಯಲ್ಲಮ್ಮ, ಸ್ವಂತ ಮಗಳನ್ನೇ ಕಲ್ಯಾಣ ಮಂಟಪದಿಂದ ಹೊರಗೆ ಹೋಗು ಅಂತ ಹೇಳ್ದವ್ ನಾನು. ಯಾಕೆ ಹಾಗೆ ಹೇಳಿದೆ ಗೊತ್ತಾ? ನೀ ಹಸೆ ಮನೆ ಮೇಲೆ ಕೂತಿರೋ ನಿಮ್ಮ ಮನೆ ಮಗಳಿಗೆ ಒಂದು ಬಾಳ್ ಸಿಗ್ಲಿ ಅಂತ. ಆದ್ರೆ ನನ್ನ ಬಾಯಿಂದನೇ ಇವತ್ತು ಮದುವೆ ನಿಲ್ಸು ಅಂತ ಹೇಳೋ ಹಾಗೆ ಮಾಡ್ಬಿಟ್ನಲ್ಲಮ್ಮ ಈ ಚಂಡಾಳ. ಇಷ್ಟೆಲ್ಲ ಸಮಸ್ಯೆಗಳಿಗೂ ಕಾರಣ ಇವನೇ ತಾನೆ. ನಾನು ಏನು ಹೇಳಿದೆ? ನನಗೆ 5 ಪೈಸಾ ವರದಕ್ಷಿಣೆ ಬೇಡ, ಉಟ್ಟ ಬಟ್ಟೆನಲ್ಲಿ ನಿಮ್ಮ ಮಗಳನ್ನ ಕಳಿಸ್ಕೊಡಿ ಅಂತ. ಆದ್ರೆ ಇವನ ಹೆಂಡತಿ ಏನೆಲ್ಲಮ್ಮ ಮಾತಾಡಿದ್ರು. ಒಡವೆ ಹಾಕ್ತೀವಿ ಅಂತ ಅಹಂಕಾರದಿಂದ ಮಾತಾಡಿದ್ರು. ಸುಸೂತ್ರವಾಗಿ ನಡೀತಾ ಇದ್ದ ನಿಶ್ಚಿತಾರ್ಥದಲ್ಲಿ ಸಮಸ್ಯೆ ಉಂಟು ಮಾಡಿದ್ದು ಇವನೇ ತಾನೆ. ಈಗ ನಡಿಬೇಕಾಗಿರೋ ಮದುವೆ ನಿಲ್ಸೋದಕ್ಕೂ ಕಾರಣ ಇವನೇ ತಾನೆ. ನನ್ನ ಕಣ್ಣೆದುರುಗಡೆನೆ ನನ್ನ ಮಗಳು ಹೊಡೆಯೋದಕ್ಕೆ ಕೈ ಎತ್ತಾ ಇದ್ದಾನೆ, ನನ್ನ ಅಳಿಯನಿಗೆ ಕತ್ತಿನ ಪಟ್ಟಿ ಹಿಡಿತಾ ಇದ್ದಾನೆ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನ್ ತಾಳ್ಮೆಯಿಂದ ಇರಬೇಕಾ ಹೇಳಿ? ಬೇಡ. ನನ್ನ ಮಗಳಿಗೆ ನನ್ನ ಅಳಿಯನಿಗೆ ಅವಮಾನ ಆದ್ಮೇಲೆ ನಮಗಿಂತ ಸಂಬಂಧ ಬೇಡವೇ ಬೇಡ. ಅಯ್ಯೋ ಪಾಪಿ, ನೀನೆ ನಿನ್ ಕೈಯಾರ ನಿನ್ ತಂಗಿ ಬಾಳ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕೋ ಬಂದೆ ಇಲ್ಲಿಗೆ? ಯಾಕೋ ಬಂದೆ? ಯಾರು ಬರಕ್ಕೆ ಹೇಳಿದ್ದು? ಲೇ ಭಾಗ್ಯ, ಸುಮ್ಮನಿದೆ. ಈಗ ಹೊಡೆದು ಏನು ಪ್ರಯೋಜನ? ನಾನು ಮೊದಲಿಂದ ಹೇಳ್ತಾ ಇರಲಿಲ್ಲ ಇವ್ನು ನಂಬೇಡ ಅಂತ. ಎಲ್ಲ ಹಾಳು ಮಾಡಿ ಹೇಗೆ ನಿಂತಿದ್ದಾನೆ ನೋಡು. ತನ್ನ ತಂಗಿ ಬಾಳು ಚೆನ್ನಾಗಿರ್ಲಿ ಅಂತ ಅವ್ರ ಹತ್ರ ಕ್ಷಮೆ ಕೇಳ್ಬೇಕನ್ನೋ ಮನಸ್ಸಾದ್ರಿದೇನು ನೋಡೆ. ಏ ವಾಸು, ನಿಮ್ಮಪ್ಪ ಹೇಳ್ತಿರೋ ಸರಿ ಕಣೋ. ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಹೋಗೋ. ಏನ್ ಅನ್ಯಾಯ ಇದು? ಮಾಡೋದೆಲ್ಲ ಮಾಡ್ಬಿಟ್ಟು ಹೇಗೆ ಕಲ್ತರ ನಿಂತಿದೆ ನೋಡು. ತಮ್ಮ ಮಗಳು ಮದ್ವೆ ನಿಂತೋಯ್ತು ಅಂತ ಹೆತ್ತೋರ್ ಸಂಕಟ ಪಡ್ತಿದ್ರೆ ಇವನ್ ತಂಗಿ ಮದ್ವೆ ನಿಂತೋಯ್ತು ಅಂತ ಇವ್ನಿಗೆ ಸ್ವಲ್ಪನೂ ಚಿಂತೆ ಇಲ್ಲ. ಇವಂದೆಂತ ಜನ್ಮನ. ನೋಡಿದ್ರ ಅದಕ್ಕೆ ನನ್ ಮದ್ವೆ ನಡಿಬಾರ್ದು ಅನ್ನೋದು ಆ ವಿಧಿ ನಿಯಮ ಅನ್ಸುತ್ತೆ. ಹೀಗಿರುವಾಗ ಅವನ್ ಹೇಗ್ ಕ್ಷಮೆ ಕೇಳ್ತಾನೆ? ಬಿಟ್ಬಿಡಿ. ಅದಕ್ಕೆ ಅವನ್ ಕ್ಷಮೆ ಕೇಳೋದು ಬೇಡ, ಅವನ್ ಕೇಳೋದು ಇಲ್ಲ. ಅವನ್ಗೆ ನನ್ ಬಾಳಿಗಿಂತ ಅವನ್ ಗೌರವನೇ ಮುಖ್ಯ. ನಾನು ಯಾವ ಗಳಿಗೆಲಿ ಆಕಾಶನ ಪ್ರೀತಿಸಿದ್ದೋ ಅದು ಇದುವರೆಗೂ ನೆರವೇರ್ಲಿಲ್ಲ. ನನ್ನ ಜೀವನದಲ್ಲಿ ನಮ್ಮ ಅಣ್ಣನಿಗೆ ಗೊತ್ತಿಲ್ಲದೆ ನಾನು ಮಾಡಿರೋ ತಪ್ಪು ಅಂದ್ರೆ ಇದು ಒಂದೇ. ನಾನು ಆಕಾಶನ ಪ್ರೀತಿಸಿದ್ದು. ಆಮೇಲೆ ಈ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾಗಿ ಕಲ್ಯಾಣ ಮಂಟಪದವರೆಗೂ ಬಂತು. ಈಗ ಅದಕ್ಕೂ ತಡೆ ಆಗ್ತಿದೆ. ನನ್ನ ಹಣೆಯಲ್ಲಿ ಇದನ್ನೇ ಬರ್ತಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಅವನ ಕ್ಷಮೆ ಕೇಳು ಅಂತ ಯಾರು ಒತ್ತಾಯ ಮಾಡ್ಬೇಡಿ. ಅದಕ್ಕೆ ನೋಡ್ತೀಯ ವಾಸು, ನಿನ್ನಿಂದ ಅವ್ರು ಬಾಳ್ ಹಾಳಾಗ್ತಿದ್ರು, ನೀನ್ ಕ್ಷಮೆ ಕೇಳೋದ್ ಬೇಡ ಅಂತ ಹೇಳ್ತಿದ್ದಾಳೆ. ಅದನ್ನ ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ ನೀನು. ನಿನ್ನ ಮೈಯಲ್ಲಿ ಒಳ್ಳೆ ರಕ್ತ ಹರಿತಾ ಇದ್ರೆ ಮೊದ್ಲು ಅವ್ರ ಹತ್ರ ಕ್ಷಮೆ ಕೇಳು. ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ದೂರ ಆಗೋದು ಆಕಾಶ್ ರಾಣಿ ಮಾತ್ರ ಅಲ್ಲ, ನಾನು ನೀನು ಕೂಡ. ಸರಿ, ನಾನೇನೋ ಗೊತ್ತಿಲ್ಲದೆ. ಅಳಿ ಅಂದ್ರೆ ಒಂದು ನಿಮಿಷ. ನೀವೇ ಕ್ಷಮೆ ಕೇಳಬೇಕು. ತನ್ನ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಕ್ಷಮೆ ಕೇಳಕ್ ಮುಂದ್ ಬಂದ್ರೆ ನೀನೇನೆ ತಡಿತಾ ಇದೀಯಾ? ನಿನ್ನ ಯಾವನ ಮದುವೆ ಕರೆದಿದ್ದು? ಸುಮ್ಮನೆ ನಿಂತ್ಕೊಳ್ಳೆ, ಕಂಡಿದ್ದೀನಿ. ನಿನ್ ಮಗನ್ ಮಾನ ಕಾಪಾಡ್ಬೇಕು ಅಂತ ನಾನ್ ಮಾತಾಡ್ತಾ ಇರೋದು. ಏನಪ್ಪ, ಈ ಮದ್ವೆನ ನಿಲ್ಲಿಸ್ಬೇಕಂತಾನೆ ಬಂದಿದ್ದೀರಾ? ಬಾಯಿ ಮುಚ್ಕೊಂಡು ನಿಂತ್ಕೊ. ನೀನು ನ್ಯಾಯವಾಗಿ ನೋಡಿದ್ರೆ ನೀನ್ ಮಾತಾಡ್ಬೇಕು. ನೀನ್ ಮಾತಾಡೋದನ್ನ ನಾನ್ ಮಾತಾಡ್ತಾ ಇದ್ದೀನಿ. ಯಾರೇ ಆಗ್ಲಿ ಇಷ್ಟು ಜನರ ಮುಂದೆ ನೀನ್ ಗಂಡ್ಸ ಅಂತ ಕೇಳಿದ್ರೆ ಯಾವ ಗಂಡ್ಸಕ್ಕೆ ತಾನೇ ಕೋಪ ಬರಲ್ಲ? ನನ್ನ ನಳಿಯ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಏನ್ರಿ ಯಜಮಾನ್ರೆ, ನಿಮ್ ಮಗಳು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸ್ತಿದ್ಯಾ ನಿಮ್ಗೆ? ನಿಮ್ ಮಗಳಿಗೆ ಹೇಳಿ ನಮ್ಮ ಅಳಿಯನ ಹತ್ರ ಬಂದು ಕ್ಷಮೆ ಕೇಳೋಕ್ ಹೇಳಿ. ಆಮೇಲೆ ನಮ್ಮ ಅಳಿಯಂದ್ರೆ ಕ್ಷಮೆ ಕೇಳ್ತಾರೆ. ಸರಿ, ನನ್ನ ಮಗಳು ಕೇಳಿದ್ದು ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅವಳು ಆ ರೀತಿ ಯಾಕೆ ಕೇಳಿದ್ಲು? ಒಡವೆ ಹಾಕ್ತೀನಿ ಅಂತ ಹೇಳಿ ಹಾಕದೇ ಇರೋದ್ರಿಂದ ತಾನೇ. ಮೊದಲು ಒಡವೆ ಹಾಕ್ಲಿ, ಮುಂದಿನ ಕಾರ್ಯಕ್ರಮ ಆಮೇಲೆ ನೋಡೋಣ. ಹೌದು, ಇಷ್ಟೊತ್ತು ನಾವು ತಾಳ್ಮೆಯಿಂದನೇ ಇದ್ವಿ. ಆದರೆ ಯಾರ್ಯಾರೋ ಬಂದು ಏನೇನೋ ಮಾತಾಡ್ತಾ ಇದ್ದಾರಲ್ಲ. ನಾವೇನು ಒಡವೆ ಕೇಳಿಲ್ಲ,
ಒಡವೆ ಹಾಕ್ತೀನಿ ಅಂತ ಮಾತು ಕೊಟ್ಟಿರೋರು ನೀವು. ಮಾತು ಕೊಟ್ಟಿರೋ ಪ್ರಕಾರ ಮೊದಲು ಒಡವೆ ಹಾಕಿ, ಆಮೇಲೆ ಮದುವೆ ಮಾಡೋಣ. ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಿ, ಮುಹೂರ್ತ ಮೀರೋಗ್ತಾ ಇದೆ. ಇನ್ನು ಕೇವಲ 5 ನಿಮಿಷ ಇದೆ. ಏನಾದರೂ ಒಂದು ತೀರ್ಮಾನಕ್ಕೆ ಬನ್ನಿ. ಹಲೋ ಕಾವ್ಯ ಮೇಡಮ್, ನಾನು ಹಾಸ್ಟೆಲ್ ವಾರ್ಡನ್ ಮಾತಾಡ್ತಿರೋದು. ಸ್ವಲ್ಪ ಹಾಸ್ಟೆಲ್ಗೆ ಬೇಗ ಬನ್ನಿ. ಏನಾಯ್ತು? ನೀವಿಲ್ಲಿ ಸೇರಿಸಿದ ಹುಡುಗಿ ಕಾಣಿಸ್ತಾ ಇಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು, ಬೆಳಗ್ಗೆಯಿಂದ ಹುಡುಗಿ ಕಾಣ್ತಾ ಇಲ್ಲ. ಏನಾದ್ಲು, ಎಲ್ಲಿ ಹೋದ್ಲು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ ಹುಡುಗಿನ ನೀವು ಸಮಾಧಾನ ಮಾಡಿ ಇಲ್ಲಿ ಬಿಟ್ಟು ಹೋಗಿದ್ರಿ. ಆ ಹುಡುಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳೆ ಏನೋ ಅಂತ ನನಗೆ ಭಯ ಆಗ್ತಿದೆ. ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹಾಸ್ಟೆಲ್ಗೆ ಬೇಗ ಬನ್ನಿ. ನೋಡಿ, ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಇಲ್ಲೊಂದು ಮದ್ವೆಗೆ ಬಂದಿದ್ದೀನಿ, ಅದನ್ನ ಅಟೆಂಡ್ ಮಾಡ್ಕೊಂಡು ತಕ್ಷಣ ಬರ್ತೀನಿ. ನಾನು ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಮ್ಯಾರೇಜ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಸ್ಟೆಲ್ಗೆ ಬೇಗ ಬನ್ನಿ ನೀವು. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಮದ್ವೆನೇ ನನಗೆ ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದ್ರೆ ನಮ್ಮ ಅರ್ಚನಾ ಅದಕ್ಕೆ ಕರ್ಕೊಂಡು ಬಂದು ನನ್ನನ್ನ ಇಲ್ಲಿ ನಿಲ್ಸಿದ್ರು. ಇಷ್ಟೊತ್ತು ನಮ್ಮಣ್ಣ ಬರ್ತಾರೆ ಅನ್ನೋ ನಂಬಿಕೆಲಿ ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಆದ್ರೆ ನಮ್ಮಣ್ಣ ಬರಲೇ ಇಲ್ಲ. ಇನ್ ಮುಂದೆ ಯಾವ ದೇವ್ರು ಬಂದು ಒಡವೆನ್ ಕೊಡೋದಿಲ್ಲ. ಈ ಮದ್ವೆ ನಡೆಯುತ್ತೇನೋ ನಂಬಿಕೆನೋ ನನಗಿಲ್ಲ. ಇಷ್ಟೊತ್ತು ನಿಮ್ ಸಮಯನ ಹಾಳು ಮಾಡಿದ್ದಕ್ಕೆ ನಾನು ನಿಮ್ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರಾಣಿ, ಹಾರ ತೆಗಿಬೇಡ. ತಗೊಳ್ಳಿ, ನೀವು ಕೇಳಿದ ಹಾಗೆ 200 ಗ್ರಾಮ್ ಚಿನ್ನದ ಒಡವೆ ತಗೊಂಡ್ಬಂದಿದ್ದೀನಿ. ತಗೊಳ್ಳಿ. ಮುಹೂರ್ತ ಮುಗಿಯೋಕ್ ಮುಂಚೆ ನಿಮ್ ತಮ್ಮನಿಗೆ ಹೇಳಿ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಸಿ. ತಗೊಳ್ಳಿ. ನೋಡಿ, ಇದರಲ್ಲಿ 200 ಗ್ರಾಮ್ ಚಿನ್ನ ಇದೆ, ತಂದಿದ್ದೀನಿ. ಆದ್ರೆ ತರೋದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಅದೇ ಎಲ್ಲ ಗೊಂದಲಗಳಿಗೂ ಕಾರಣ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಗೊಳ್ಳಿ, ತಾಳಿ ಕಟ್ಟೋದಕ್ಕೆ ಹೇಳಿ. ಅಯ್ಯೋ, ಯಾಕೆಲ್ರು ಮೌನವಾಗಿದ್ದೀರಾ? ದಯವಿಟ್ಟು ಇದನ್ನು ತಗೊಳ್ಳಿ, ತಾಳಿ ಕಟ್ಟೋದಕ್ಕೆ ಹೇಳಿ. ಮುಹೂರ್ತ ಮುಗಿಯೋದ್ರೊಳಗೆ ತಾಳಿ ಕಟ್ಟಿಸ್ಬೇಕು. ಬೇಗ ಬಂದ್ಬಿಡಿ. ಬೀಗ್ರೆ, ನೀವು ತಗೊಳ್ಳೋ ನಿರ್ಧಾರದಲ್ಲಿ ನನ್ನ ಮಗಳ ಭವಿಷ್ಯ ಅಡಗಿದೆ. ಈಗ ನಡೆದಿರೋ ತಪ್ಪಿಗೆ ನಾನು ನಿಮ್ಮ ಕಾಲಿಡ್ದು ಕ್ಷಮೆ ಕೇಳ್ಕೊತೀನಿ. ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಕ್ಕೆ ಹೇಳಿ ಬೀಗ್ರೆ. ರಮೇಶ, ಯಾರು ಮಾತಾಡ್ತಾ ಇಲ್ವಲ್ಲಪ್ಪ. ನೀನ್ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥವಾಗಿ ಹೋಗುತ್ತಲ್ಲೋ. ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ನನ್ನ ಮಗಳಿಗಿಂತ ಪರಿಸ್ಥಿತಿ ತಂದ್ಬಿಟ್ಟಲ್ಲಪ್ಪ ದೇವ್ರು. ಏನಪ್ಪ ಮಾಡ್ಲಿ? ಅಲ್ಲ, ಏನ್ ನಡೆದಿದೆ ಇಲ್ಲಿ? ಸರ್, ಇಲ್ಲಿ ಏನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ಏನ್ ನಡೆದಿದ್ರು ಪರವಾಗಿಲ್ಲ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಸರ್. ಸರ್, ದಯವಿಟ್ಟು ಈ ಒಡವೆನ ತಗೊಂಡು ನಿಮ್ಮ ಮಗನ ಕೈಲಿ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಹೇಳಿ ಸರ್. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಸರ್. ಒಂದ್ ನಿಮಿಷ ಇರಪ್ಪ. ಅಶೋಕ, ಏನಪ್ಪ ಆಯ್ತು ನಿಂಗೆ? ಒಂದ್ ಹೆಣ್ಣಿನ ಬಾಳ ಹಾಳಾಗ್ಬಾರ್ದು ಅಂತ ಸ್ವಂತ ಮಗಳನ್ನೇ ಆಚೆ ಹೋಗು ಅಂದೆಲ್ಲ, ಆ ದೊಡ್ಡ ಗುಣ ಈಗ ಎಲ್ಲಿ ಹೋಯ್ತು ನಿಂಗೆ? ಆ ಹುಡುಗ ಕೈ ಮಾಡಿದ ತಪ್ಪು ಅನ್ನೋದಾದ್ರೆ ನಿನ್ನ ಮಗಳು ಮಾತಾಡಿದ್ದು ತಪ್ಪು ಕಣಯ್ಯ. ಪಂಚಾಯಿತಿ ಮಾಡೋ ಸಮಯನೇನಯ್ಯ ಇದು? ಆ ಹುಡುಗಿ ಬಾಳ ಹಾಳಾದ್ರೆ ಆ ಪಾಪ ನೀನ್ ಸುಮ್ಮನೆ ಬಿಡುತ್ತಾ? ಅವನ್ ಮಾತು ಕೊಟ್ಟ, ಅದನ್ನ ನೆರವೇರಿಸೋದಕ್ಕೆ ಪಾಪ ಈ ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇವಳು ಜಗಳ ಮಾಡ್ತಿದ್ದಾಳೆ. ಇವ್ರು ಎಲ್ರು ಮಧ್ಯೆ ಆ ಹುಡುಗಿ ಏನಯ್ಯ ಪಾಪ ಮಾಡಿದ್ರು? ಅವ್ರನ್ನ ಬೇರೆ ಮಾಡೋ ಹಕ್ಕು ಯಾರಿಗೂ ಇಲ್ಲ.
ದೊಡ್ಡ ಮನುಷ್ಯ ಯಾವಾಗ್ಲೂ ತುಂಬಾ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ನೀನ್ ದುಡುಕಬಾರ್ದು. ಪಾಪ ಈ ಹುಡುಗ ನಿನ್ನ ಕಾಲಿಗೆ ಬೀಳಕ್ಕೂ ತಯಾರಾಗಿದ್ದಾನೆ. ಇನ್ನೂ ನಿನ್ನ ಮನಸ್ಸು ಬದಲಾಗ್ಲಿಲ್ವಾ? ಅದೋ ಅಲ್ಲಿ ಹಸೆ ಮನೆ ಮೇಲೆ ನಿಂತಿದ್ದಾಳಲ್ಲ, ಅವಳನ್ನ ನಿನ್ನ ಮಗಳು ಅಂತ ತಿಳ್ಕೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಮುಹೂರ್ತ ಮುಗಿದೋಗುತ್ತೆ. ಸಾರಿ ಬೀಗ್ರೆ, ಸಾರಿನಪ್ಪ ರಮೇಶ್. ನಾನು ಎಲ್ಲರ ಥರ ದುಡುಕ್ಬಿಟ್ಟೆ. ರಾಣಿ ನನ್ನ ಮಗಳಿದ್ದ ಹಾಗೆ. ಬನ್ನಿ ಎಲ್ಲರೂ ಹೋಗೋಣ. ಬಾಮ್ಮ. ಬನ್ನಿ ಬನ್ನಿ. ಬಾಮ್ಮ ನಂದಿನಿ. ಸ್ವಾಮಿ, ಮಾಂಗಲ್ಯ ಧಾರಣೆ ಆಗ್ಬೋದಲ್ವಾ? ಮಾಡಿ ತಗೊಳ್ಳಿ. ಮಾಂಗಲ್ಯ ಧಾರಣ ಮಹಾಂಕರಿಷ್ಯೆ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತನ ಕಂಠೆ ಭಗ್ನ ವಿಶುಭಗೆ ತ್ವಂ ಜೀವಸ್ಯ ದಾಶೋ. ಮಾಂಗಲ್ಯ ಮುಹೂರ್ತ ಸುಮುಹೂರ್ತೌಸ್ತು ಸುಪ್ರತಿಷ್ಠಿತಮಸ್ಥೋ. ಹುಡುಗಿನ ಎಲ್ಲಿಂದ ಕರ್ಕೊಂಡು ಬಂದ್ರಿ? ಅವ್ರ ಊರಲ್ಲೇ ಬಿಟ್ಟು ಬರೋದು ಬಿಟ್ಟು ಕರ್ಕೊಂಬಂದು ನೀವು ಕಷ್ಟಪಡೋದಲ್ದೆ ನಮಗೂ ಕಷ್ಟ ಕೊಡ್ತಾ ಇದ್ದೀರಾ. ಅಡ್ಮಿಷನ್ ಮಾಡ್ಕೊಳ್ಳೋ ದಿನನೇ ಹೇಳಿದೆ ಬೇಡ ಆ ಹುಡುಗಿ ಇಲ್ಲಿ ಇರೋದು ಅಂತ. ಆದ್ರೆ ಏನೇನೋ ಮಾಡಿ ಒಪ್ಸಿದ್ರಿ. ನಾನು ಒಪ್ಕೊಂಡೆ. ಇವಾಗ ನೋಡಿ ಏನ್ ಕಷ್ಟ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹಾಸ್ಟೆಲ್ ಆಗಲ್ಲ ಅಂತ ಹೊರಗಡೆ ಹೋಗಿ ನೇಣ್ ಹಾಕೊಂಡ್ಲೋ, ವಿಷ ಕುಡಿದ್ಲೋ, ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು ಸತ್ಲೋ ಏನ್ ಒಂದು ಗೊತ್ತಾಗ್ತಿಲ್ಲ. ಮೇಡಮ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾಳೆ. ಮತ್ತೆ ಹಾಸ್ಟೆಲ್ ಬಿಟ್ಟು ಎಲ್ಲಿ ಹೋದ್ಲ ಅವಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ನನ್ನ ಒಳ್ಳೇದಕ್ಕೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಒಳ್ಳೇದಕ್ಕೋಸ್ಕರನೂ ಹೇಳ್ತಾ ಇರೋದು. ಏನಾದ್ರೂ ಹೊರಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ನಾಳೆ ದಿನ ಕೋರ್ಟು ಕೇಸು ಅಂತ ನಮಗೆ ತೊಂದರೆ ಆಗೋದು. ಅದಕ್ಕಿಂತ ಮುಂಚೆ ನಾವೇ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ. ನೀವು ನನ್ನ ಜೊತೆ ಬನ್ನಿ. ಮೇಡಮ್, ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಮೇಡಮ್, ಪ್ಲೀಸ್. ಇಲ್ಲ, ನೀವು ನನ್ನ ಜೊತೆ ಬನ್ನಿ. ಬನ್ನಿ ಮೇಡಮ್, ಬನ್ನಿ, ನಾನು ಹೇಳ್ತೀನಿ. ಯಾವಾಗ ಬಂದ್ರಿ? ನಮ್ಮನ್ನೆಲ್ಲ ಗಾಬರಿ ಆಗೋ ಹೋಗಿ ಮಾಡಿ ಎಲ್ಲಿಗೆ ಹೋಗಿದ್ದೆ ನೀನು? ಅಕ್ಕ, ಇವ್ರು ಯಾಕೆ ಹೀಗೆ ರೇಗಾಡ್ತಿದ್ದಾರೆ? ಮತ್ತೆ ರೇಗಾಡ್ದೆ ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕಾಗಿತ್ತು? ಬೆಳಗ್ಗಿಂದ ಎಲ್ಲಿ ಹೋಗಿದ್ದೆ ನೀನು? ಅದು ಅಕ್ಕ, ನಮ್ಮೂರಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ. ಇಲ್ಲೂ ನಂಗೆ ಬೇಗ ಎಚ್ಚರ ಆಯ್ತು. ಹೊಸ ಜಾಗ, ಹೊಸ ಜನ, ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಯಾವ್ದಾದ್ರು ಕೆಲಸ ಸಿಗತ್ತಾ ಅಂತ ಹುಡ್ಕೊಂಡೋಗಿದ್ದೆ. ಕೆಲಸ ಹುಡ್ಕೊಂಡು ಹೋಗಿದ್ಯಾ? ನಮ್ಮ ಆಫೀಸಲ್ಲಿ ನಿಂಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾಗೆ ಹೇಳಿದ್ಮೇಲೂ ಯಾಕೆ ಕೆಲಸ ಹುಡ್ಕೊಂಡು ಹೋದೆ? ನಾನಿರೋಕೆ ಜಾಗ ಮಾಡ್ಕೊಟ್ಟಿದ್ದೀರಿ, ನಿಮ್ಗೆ ಯಾಕೆ ಕೆಲ್ಸದ ತೊಂದ್ರೆನೂ ಕೊಡ್ಬೇಕು? ನಾನೇ ಕೆಲಸ ಹುಡ್ಕೊಂಡ್ರೆ ನಿಮ್ಗೆ ಆ ತೊಂದರೆ ಕಡಿಮೆ ಆಗುತ್ತೆ ಅಂತ ಕೆಲಸ ಹುಡ್ಕೊಂಡೋಗಿದ್ದೆ. ಎಲ್ಲಿ ಕೆಲಸ ಹುಡ್ಕೊಂಡು ಹೋಗಿದ್ದೆ? ಆಫೀಸ್ ಕೆಲಸ ಹುಡ್ಕೊಂಡು ಹೋಗಕ್ಕೆ ನಾನೇ ನಿಮ್ ತರ ಓದಿದ್ದೀನಾ? ಅದಕ್ಕೆ ಯಾವ್ದಾದ್ರೂ ಮನೇಲಿ ಕಸ ಗುಡ್ಸೋದೋ, ಪಾತ್ರೆ ತೊಳೆಯೋದೋ, ಬಟ್ಟೆ ಒಗೆಯೋದೋ ಕೆಲಸ ಸಿಗುತ್ತೇನೋ ಅಂತ ಹುಡ್ಕೊಂಡೋಗಿದ್ದೆ. ಆದ್ರೆ ಅವರು ಪರಿಚಯ ಇಲ್ದೇ ಇದ್ದವ್ರಿಗೆ ಕೆಲಸ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಇವಳೇನ್ ಹೀಗ್ ಲೂಸ್ ತರ ಮಾತಾಡ್ತಿದ್ದಾಳೆ?
ಇವಳನ್ನ ಇಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ.